ನಿಲ್ಸು. ಯಾಕೆ ಶಾಸ್ತ್ರಿ ನಡ್ಕೊಂಡೇ ಹೋಗ್ತೀಯಾ? ಇಲ್ಲ, ಜಲಬಾಧೆ ತೀರ್ಸ್ಕೊಂಡು ಬರ್ತೀನಿ. ವಿಗ್ರಹ ಎಲ್ಲಿದೆ ಅಂತ ಗೊತ್ತಾದ್ರು ಅದು ನಮ್ಮ ಕೈಗೆ ಸಿಗದೆ ಹೋದಂಗ ಆಯ್ತಲ್ಲ ಮಾರಿಗುಡಿ. ಎಲ್ಲಿ ಹೋಗುತ್ತೆ? ಅದು ಚಕ್ರಾಪುರಿ ಸೇರಿದೆ ಅಂದಮೇಲೆ ನನ್ನ ಕೈಗೆ ಸೇರ್ಲೇಬೇಕು. ಅದು ನನ್ನ ಅಡ್ಡ. ಇಷ್ಟು ದಿನ ಅಲ್ಲಿ ಜಾಂಡ ಹೊಡಿದ್ದಕ್ಕೆ ಬೀದಿ ಬೀದಿ ಮೂಲೆ ಮೂಲೆ ನನಗೆ ಗೊತ್ತಿದೆ. ಬಿಡಲ್ಲ, ಎಲ್ಲ ಕಡೆ ಜಾಲಾಡ್ಬಿಡ್ತೀನಿ. ನವರಾತ್ರಿ ಮುಗಿಯೋವರೆಗೂ ಅಂತೂ ಶ್ರೀಚಕ್ರ ತನ್ನ ಸ್ವಸ್ಥಾನ ಸೇರೋದಿಲ್ಲ. ಈಗೇನಿದ್ರು ಅಮ್ಮನವ್ರದೇ ಅರ್ಥ. ಈ ಸಮಯದಲ್ಲಿ ಅವಳು ಹಬ್ಬದ ಆಚರಣೆಯಲ್ಲಿ ಮುಳುಗಿರ್ತಾಳೆ. ಈ ಕಡೆ ಗಮನ ಇರೋಲ್ಲ. ನಮಗೆ ಶ್ರೀಚಕ್ರ ಪಡೆಯೋದಕ್ಕೆ ಒಳ್ಳೆ ಅವಕಾಶ. ಅದೊಂದಾಗ್ಬಿಟ್ರೆ ನಾವೇ ಧರೆಗೆ ದೊಡ್ಡವರು ಅಲ್ವಾ ಕಡ್ಕಿ? ಜಾಜಿ, ಹೊರಗಡೆ ಹೋಗ್ತಾ ಇದೀಯಾ? ಹೌದು. ಏನದು ಕೈಯಲ್ಲಿ? ಸುಂದ್ರಮ್ಮನಿಗೆ ಸ್ನಾನ ಮಾಡಿಸೋದಕ್ಕೆ ಬಾವಿ ಹತ್ರ ತಗೊಂಡು ಹೋಗ್ತಿದ್ದೀನಿ. ಹೌದಾ, ಸರಿ. ಅದಾದ್ಮೇಲೆ ಬೀರಣ್ಣನ ತೋಟಕ್ಕೆ ಹೋಗಿ ಮಾವಿನ ಸೊಪ್ಪು ಬಾಳೆಕಂದು ಹಬ್ಬಕ್ಕೆ ಬೇಕು ಅಂತ ಹೇಳಿ ಸಂಜೆ ತರೋದಕ್ಕೆ ಹೇಳು, ಆಯ್ತಾ? ಆಯ್ತು. ನಡೀರಿ ಹೋಗೋಣ. ಏನ್ ಅನ್ಕೊಂಡಿದ್ದೀರಾ? ಯಾವುದ್ರ ಬಗ್ಗೆನೇ? ನಾಳೆಯಿಂದ ನವರಾತ್ರಿ ಶುರು. ಅಂದ್ಕೊಳ್ಳೋದೇನೋ ಪ್ರತಿ ವರ್ಷದಾಗೆ ಮಾಡೋದು. ಗೊಂಬೆ ಕೂರ್ಸೋದು, 9 ದಿನ ಪ್ರಸಾದ ಆಗಬೇಕು, ಮುತ್ತೈದರಿಗೆ ಬಾಗಿನ ಕೊಡಬೇಕು. ಸೀರೆ? ಬಾಗಿನ ಅಂದಮೇಲೆ ಸೀರೆ ಕೊಡದಲೇ ಇರಕ್ಕಾಗತ್ತೇನಲ್ಲಲ್ತ? 9 ಜನಕ್ಕೆ ಸೀರೆ. ಒಂದು ಸೀರೆಗೆ 500 ರೂಪಾಯಿ ಅಂದ್ರು 4,500. ಏನ್ ನಿನ್ನ ಪಿರಿಕಣಿ? ಈ ಸರ್ತಿ ಉತ್ಸವದಲ್ಲಿ ಶ್ರೀಚಕ್ರ ಕಳುವಾದ್ಮೇಲೆ ದೇವಸ್ಥಾನದ ಬ್ಯಾಂಕ್ ಖಾತೆ ಎಲ್ಲರ ಸಂಬಳಗಳನ್ನ ವಿರೂಪಾಕ್ಷ ಶಾಸ್ತ್ರಿಗಳು ನೋಡ್ಕೋತಾ ಇಲ್ವಂತೆ. ದೇವಸ್ಥಾನದ ಕಾರ್ಯದರ್ಶಿಗಳಾದ ಸುಬ್ರಹ್ಮಣ್ಯ ಜೋಯಿಸ್ರಂತೆ ನೋಡ್ಕೋತಾ ಇರೋದು. ದೇವಸ್ಥಾನದ ಹಣಕಾಸಿನಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತ ಈ ಸರ್ತಿ ಇವ್ರಿಗೆ ಸಂಬಳ ಆಗಿಲ್ಲ. ಹೋದ್ ತಿಂಗಳು ಮನೆ ಖರ್ಚು ಜಾಸ್ತಿ ಆಗಿ ಕೈಯಲ್ಲಿದ್ದು ಖಾಲಿಯಾಗಿ ಹೊರಗಡೆಯಿಂದ 3,000 ರೂಪಾಯಿ ಸಾಲ ತಂದಿದ್ದಾಯ್ತು. ಈಗ ಹಬ್ಬ, ಹೋಳಿಗೆ, ಸೀರೆ, ಬಾಗ್ನ ಅಂದ್ರೆ ನಾನೇನಾದ್ರೂ ಒಂದು ಮಾಡಬೇಕು ಅಂದ್ರೆ ನೀನ್ ಅದಕ್ಕೆ ಕಡ್ಡಿ ಆಡಿಸ್ಬೇಕು ಅಲ್ಲ? ಯಾಕೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಲ್ಲ ನೀವು? ನಾನೇ ಯಾವಾಗ್ಲೂ ಅರ್ಥ ಮಾಡ್ಕೊಳ್ತೀನಿ ಕಣೆ ಲಲಿತಾ. ನೀವು ಮಾತ್ರ ಏನು ಪ್ರಯತ್ನನೇ ಪಡಬೇಡಿ, ಆಯ್ತಾ? 2.5 ವರ್ಷ ಆಯ್ತು ನಾನು ಹೊಸ ಸೀರೆ ಅಂತ ಉಟ್ಟು. ಹಬ್ಬ ಇಲ್ಲ, ಹುಣ್ಮೆ ಇಲ್ಲ, ಯಾವಾಗ್ಲೂ ಇರೋದ್ರಲ್ಲೇ ಹುಡುಕಿ ಹುಡುಕಿ ಚೆನ್ನಾಗಿರೋದನ್ನ ಉಟ್ಕೋಬೇಕು. ನಾನೇನು ಕಾಸು ಕೇಳಲಿಲ್ಲ, ಕರಿಮಣಿ ಕೇಳಲಿಲ್ಲ. ಹಬ್ಬ ಮಾಡೋದೆ, ಅದಕ್ಕೂ ತಾತ್ಸಾರ.
ಸಾಲ ಮಾಡಿ ಯಾಕೆ ಸಂಭ್ರಮ ಪಡ್ಬೇಕು ಅನ್ನೋದು ತಪ್ಪಾ? ದುಡ್ಡಿಲ್ಲ ಹಬ್ಬ ಮಾಡಲ್ಲ, ದುಡ್ಡಿಲ್ಲ ಹೊಸ ಬಟ್ಟೆ ಇಲ್ಲ, ದುಡ್ಡಿಲ್ಲ ವಾಸ ಮಾಡಲ್ಲ. ಏನು ಮಾಡೋದೇ ಬೇಡ ಬಿಡೆ, ಹೀಗೆ ಇದ್ಬಿಡೋಣ. ನಾನ್ ಸತ್ತ ಮೇಲೆ ನಾನ್ ತಿಥಿ ಮಾಡೋದು ಅನುಮಾನನೇ ಬಿಡು. ಯಾಕೆಂದ್ರೆ ಆ ವೇಳೆಗೂ ಏನಾದ್ರೂ ಒಂದು ಸಮಸ್ಯೆ ಇರುತ್ತೆ. ಆಯ್ತು ಬಿಡಿ, ಯಾರ ಹತ್ರ ಆದ್ರೂ ಕೈ ಒಡ್ತೀನಿ, ಸಾಲ ತರ್ತೀನಿ, ಹಬ್ಬ ಮಾಡಿ ಸಂಭ್ರಮ ಪಡೋಣ. ನೀ ತರೋದು ಬೇಡ, ಮುಂದೆ ನವರಾತ್ರಿವರೆಗೂ ಅನ್ನೋದು ಬೇಡ. ಯಾರಮ್ಮ ಏನ್ ಅನ್ನೋದು? ನಿಮ್ ಮಗನ ಹತ್ರ ಏನು ದೂರ್ಬೇಡಿ. ಬಾಯೇ ತೆಗಿಯಲ್ಲ, ಆಯ್ತಾ? ಲಲಿತಾ ತಗೋ, 2,000 ಇದೆ, ಜೊತೆಗೆ 10 kg ಅಕ್ಕಿ, ಬೆಲ್ಲ, ಬೇಳೆ ಎಲ್ಲ ತಂದಿದ್ದೀನಿ. ಗೋಡಂಬಿ ದ್ರಾಕ್ಷಿನೂ ಇದೆ. ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಸಂಬಳ ಆಗಿರ್ಲಿಲ್ವಲ್ಲಮ್ಮ, ಆಯ್ತು. ದೇವಸ್ಥಾನದಲ್ಲಿ ಅದೇನೋ ಅವ್ಯವಹಾರ ನಡೀತಿದ್ಯಂತೆ. ಬಗೆಹರಿತು, ಸಂಬಳ ಕೊಟ್ರು ತಂದೆ. ರೀ, ನಿಜವಾಗ್ಲೂ ಸಂಬಳ ಆಯ್ತಾ? ಇಲ್ಲ, ಗುಂಡಾಚಾರಿ ಹತ್ರ 3,000 ಸಾಲ ತಂದೆ, 5 ರೂಪಾಯಿ ಬಡ್ಡಿಗೆ. ಹೀಗೆ ಸಾಲ ಮಾಡ್ತಾ ಇರ್ತೀರಾ? ಏನ್ ಮಾಡ್ಲಿ, ಅಮ್ಮ ಕೇಳಿದ್ಲು. ಪಾಪ ಅವಳಿಗೂ ಬೇಜಾರು. ಹಬ್ಬ ಅನ್ನೋದು ಅವಳ ಸಂಭ್ರಮಕ್ಕೊಂದು ಕಾರಣ. ಇನ್ನೇನು ಅವಳಿಗೆ ಒಡವೆ ಮಾಡಿಸ್ಲಿಲ್ಲ, ಸೀರೆ ತರಲಿಲ್ಲ. ಎಷ್ಟೋ ಸರ್ತಿ ನನಗೆ ದುಡ್ಡು ಕಮ್ಮಿ ಅಂದಾಗ ಒಂದು ಮಾತಾಡದೆ ಅವಳು ಬಳೆಗಳು ತಕ್ಕೊಟ್ಟಿದ್ದಾಳೆ. ಅಮ್ಮನ ಸಂತೋಷಕ್ಕಿಂತ 3,000 ದೊಡ್ಡದಲ್ಲಲ್ತ. ಒಂದು ಸರ್ತಿ ಅಮ್ಮಂಗೆ, ಒಂದು ಸರ್ತಿ ಹೆಂಡ್ತಿಗೆ, ಒಂದು ಸರ್ತಿ ಮಗಂಗೆ, ಹೀಗೆ ಒಬ್ಬೊಬ್ರನ್ನೇ ಸಂತೋಷ ಪಡಿಸೋದಕ್ಕೆ ನೀವು ಸಾಲದಲ್ಲೇ ಮುಳುಗೋದ್ರೆ ಹೇಗೆ? ನಾನು ಮುಳುಗಿದ್ರು ನೀವು ತೇಲ್ತೀರಲ್ಲ, ಅಷ್ಟು ಸಾಕು. ಇನ್ನೇನು ನಾನು ಬೇರೆಯವ್ರಿಗೆ ಕೈ ಒಡ್ತೀನ? ಮನೆಯವ್ರಿಗೆ ತಾನೆ. ಇದೇನು ಕಡಿಕೆ, ಬರೀ ಕೈಲಿ ವಾಪಸ್ ಬರ್ತಾ ಇದೆಯಾ? ವಿಗ್ರಹ ಎಲ್ಲಿ? ಇಲ್ಲ ವಿರೂಪಾಕ್ಷ, ನಮಗೆ ಬೇಕಾಗಿರೋ ವಿಗ್ರಹ ಅವರ ಮನೆಯಲ್ಲಿಲ್ಲ. ಅದು ಹೇಗೆ ಸಾಧ್ಯ? ಜಾಜಿ ಅಲ್ಲೇ ಇದ್ದಾಳೆ ತಾನೆ, ಹಾಗಿದ್ಮೇಲೆ ವಿಗ್ರಹನೂ ಅಲ್ಲೇ ಇರಬೇಕು. ನೀನು ಸರಿಯಾಗಿ ನೋಡಿದ್ಯಾ ಅಥವಾ ನಾನೇ ಅವ್ರ ಮನೆಗೆ ನುಗ್ಗಿ ನನ್ನ ರೀತಿಯಲ್ಲಿ ಹುಡುಕ್ಲಾ? ಏನು ಪ್ರಯೋಜನ ಇಲ್ಲ. ನಾನು ಅವರ ಇಡೀ ಮನೆನ ಹದ್ದಿನ ಕಣ್ಣಿಟ್ಟು ಹುಡುಕ್ತೆ, ವಿಗ್ರಹ ಎಲ್ಲೂ ಸಿಗ್ಲಿಲ್ಲ. ಜಾಜಿ ಇಲ್ಲೇ ಇದ್ದಾಳೋ ಅನ್ನೋದು ಗೊತ್ತಾಗ್ತಿಲ್ಲ. ಅಮ್ಮನವರು ನನ್ನ ಕಟ್ಟಿ ಹಾಕಿದಾರ ಅಂತ ಅನಿಸ್ತಾ ಇದೆ. ನೀನು ಇದೇ ಅವತಾರದಲ್ಲಿ ಹೋಗಿದ್ಯಾ? ನನಗಷ್ಟು ಪರಿಜ್ಞಾನ ಇಲ್ವಾ ವಿರೂಪಾಕ್ಷ? ಅಲ್ಲಿಗೆ ಹೇಗೆ ಹೋಗ್ಬೇಕೋ ಹಾಗೆ ಹೋಗಿದ್ದೆ. ಮತ್ತೆ ಇಲ್ಲಿಲ್ಲ ಅಂದ್ರೆ ಇನ್ನೆಲ್ಲಿರ್ತಾಳೆ? ಇಲ್ಲಿ ಬಿಟ್ರೆ ದೇವಸ್ಥಾನದಲ್ಲಿರ್ತಾಳೆ. ದೇವಸ್ಥಾನ ಅಂದಮೇಲೆ ನಿನ್ನ ಹತೋಟಿಲೇ ಇರುತ್ತೆ. ಅಂದಮೇಲೆ ನಾವು ಅಮ್ಮನವ್ರನ್ನ ಸುಮ್ಮನಾಗಿಸಿ ವಿಗ್ರಹನ ಪಡ್ಕೋಬೋದು. ಹೌದು, ನೋಡ್ತೀನಿ. ಆ ಜಾಜಿ ದೇವಸ್ಥಾನದಲ್ಲೇ ಇದ್ರೆ ನಮಗೆ ವಿಗ್ರಹ ಸಿಕ್ಕ ಹಾಗೆ. ಹಾಗೊಂದು ವೇಳೆ ವಿಗ್ರಹ ಸಿಕ್ಕಲಿಲ್ಲ ಅಂತ ಅಂದ್ರೆ ಈ ಬಾರಿ ಚಕ್ರಾಪುರಿಯಲ್ಲಿ ತ್ರಿಪುರ ಸುಂದರಿ ಅಮ್ಮನವರ ನವರಾತ್ರಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. 9 ದಿನಗಳವರೆಗೂ ಅಮ್ಮನವರ 9 ಸ್ವರೂಪಗಳನ್ನು ಪೂಜೆ ಮಾಡ್ತೀವಿ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ.